ನಮಸ್ಕಾರ. ನಾನು ಡಾಕ್ಟರ್ ಕೇದಿಗೆ ಅರವಿಂದರಾವ್, ಬಂಟ್ವಾಳ ನ್ಯಾಯಾಲಯದಿಂದ ನಿಯೋಜಿತನಾಗಿರುವಂತಹ ಕೋರ್ಟ್ ರಿಸೀವರ್. ಮುಖ್ಯವಾಗಿ ನಾನಿಲ್ಲಿ ಪ್ರಸ್ತಾಪ ಮಾಡೋದು 14 ಏಪ್ರಿಲ್ ತಡರಾತ್ರಿಯಲ್ಲಿ ಪುತ್ತೂರು ಶಾಸಕ ಅಶೋಕ್ ರೈ ಹಾಗೂ ದೇವಸ್ಥಾನದ ಆಡಳಿತ ಮುಕ್ತೇಸರ ಪಂಜಿಗುಡ್ಡೆ ಈಶ್ವರ ಭಟ್ರು ಮತ್ತು ಅವರ ಸಹಚರರೆಲ್ಲ ಸೇರಿಕೊಂಡು JCB ಮೂಲಕ ದೇವಸ್ಥಾನದ ಎದುರಿರುವ ಪುತ್ತೂರು ಪೇಟೆಯ ರಸ್ತೆಯ ಈಚೆ ಬದಿಯಲ್ಲಿರುವಂತಹ ನಮ್ಮ ಸ್ವಾಧೀನದಲ್ಲಿ ಇರುವಂತಹ ಕೇದಿಗೆ ಕುಟುಂಬದ ಜಮೀನಿಗೆ ಸೇರಿರುವಂತಹ ಕಟ್ಟಡವನ್ನು ನೆಲಸಮ ಮಾಡಿದ್ದಾರೆ. ಅದು ಬಹಳ ಒಂದು ದೊಡ್ಡ ತಪ್ಪು. ಯಾಕಂತ ಹೇಳಿದರೆ ಯಾವುದೇ ಒಬ್ಬ ಶಾಸಕ ಇರಲಿ, ಆಡಳಿತ ಮುಕ್ತೇಸರಿರಲಿ, ಅವರ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಅವರು ಈ ಒಂದು ದುರುದ್ದೇಶದಿಂದ ಈ ಕಟ್ಟಡವನ್ನು ಕೆಡವಿದ್ದಾರೆ ಅಂತ ನಾನು ಹೇಳ್ತೇನೆ. ಯಾಕಂತ ಹೇಳಿದರೆ ಇದು ಪ್ರಕ್ರಿಯೆ ದೇವಸ್ಥಾನದ ವತಿಯಿಂದ ನಡೆಯುವ ಅಗತ್ಯ ಇಲ್ಲ. 100 ವರ್ಷಗಳಿಂದ ಹಿಂದೆ ಅಲ್ಲಿ ಕಟ್ಟಡ ಇತ್ತು. 100 ವರ್ಷಗಳ ಹಿಂದೆಯಿಂದಲೂ ಉಳ್ಳಾಲ್ತಿಯಲ್ಲಿ ನಡೆದುಕೊಂಡು ಬರ್ತಾಯಿತ್ತು, ಮೆರವಣಿಗೆ ನಡೆದು ಬರ್ತಾಯಿತ್ತು. ನಮ್ಮ ಜಮೀನನ್ನು ದಾಟಿ ದೇವಸ್ಥಾನದ ಕಡೆ ಹೋಗ್ತಿತ್ತು. ಆ ಸಮಯದಲ್ಲಿ ನನ್ನ ಅಜ್ಜ 1946ರಲ್ಲಿ ಒಂದು ಇದು ಉಳ್ಳಾಲ್ತಿ ಬರೋ ಸಮಯದಲ್ಲಿ ಒಂದು ಮಲ್ಲಿಗೆ ಕೊಡುವ ಒಂದು ಕ್ರಮವನ್ನು ಮಾಡಿ ಅಲ್ಲಿ ಒಂದು ಕಟ್ಟೆಯನ್ನು ಕಟ್ಟಿಸಿದರು. ಹಾಗಾಗಿ ಗೌರವದಿಂದಲೇ ನಮ್ಮ ಕುಟುಂಬಸ್ಥರು ಇಂದಿನವರೆಗೂ ಅದನ್ನು ಸಂಪ್ರದಾಯವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ನಡೆಸಿಕೊಂಡು ಬರ್ತಾ ಇದ್ದೇವೆ. ಅದರಲ್ಲಿ ದೇವಸ್ಥಾನದ ಯಾವುದೇ ಒಂದು ಇದಿಲ್ಲ, ಅಲ್ಲಿ ಹಸ್ತಕ್ಷೇಪ ಆಗಲಿ, ದೇವಸ್ಥಾನದವರು ಯಾವುದೇ ಅದರಲ್ಲಿ ಭಾಗಿಗಳಾಗೋದಿಲ್ಲ. ಇವನ್ ಕಟ್ಟೆಯನ್ನು ಅಲಂಕರಿಸುವುದಾಗಲಿ, ದೇವರಿಗೆ ಮಲ್ಲಿಗೆ ಕೊಡುವುದಾಗಲಿ ಅದು ನಮ್ಮ ಕುಟುಂಬಸ್ಥರಷ್ಟೇ. ಅದು ನಮ್ಮ ಕುಟುಂಬದಿಂದ ನಡೆದ ಸಂಪ್ರದಾಯ. ಆದರೆ 30,000 ಜನ ಬರ್ತಾರೆ ಅಂತ ಹೇಳುವಂಥದ್ದು ಅದು ಸುಳ್ಳು. ಯಾಕಂತ ಹೇಳಿದರೆ 30,000 ಜನ ಬರೋದು ರಥೋತ್ಸವಕ್ಕೆ ಅಲ್ಲಿ ದೇವಸ್ಥಾನದ ಜಾಗೆಯಲ್ಲಿ. ಇಲ್ಲಿ ಬರೋದು ಬಲ್ನಾಡಿಂದ ಬರುವಂಥ ಉಳ್ಳಾಲ್ತಿಯ ಮೆರವಣಿಗೆ. ಅಲ್ಲಿ ಉಳ್ಳಾಲ್ತಿ ಒಟ್ಟಿಗೆ ಬರುವ ಬಲ್ನಾಡಿಂದ ಬರುವಂಥ 100-100 ಜನ ಬಂದಿರ್ಬೋದು ಅಷ್ಟೇ. ಆ ರೀತಿಯಲ್ಲಿ ಇದೊಂದು ಸುಮ್ಮನೆ ಒಂದು ನವನ ಒಡ್ಡಿ ಬಿಲ್ಡಿಂಗನ್ನು ಕೆಡವಿದ್ದು, ಅದರ ಹಿಂದೆ ಬಹಳ ಒಂದು ವ್ಯವಹಾರದ ದುರುದ್ದೇಶ ಇರ್ಬೋದು ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ. ಅದು ಏನೇ ಇರಲಿ, ಬಹಳ ಮುಖ್ಯವಾಗಿ ಕೋರ್ಟ್ ಅಧೀನದಲ್ಲಿರುವಂತಹ ಆಸ್ತಿಯನ್ನು, ಕಟ್ಟಡವನ್ನು ಕೆಡವುವ ಒಂದು ಅಧಿಕಾರ ಯಾವುದೇ ಒಬ್ಬ ಶಾಸಕನಿಗಾಗಲಿ ದೇವಸ್ಥಾನದ ಆಡಳಿತ ಮುಕ್ತೇಸರಿಗಾಗಲಿ ಇಲ್ಲ ಅಂತ ಹೇಳೋದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಅವರು ಮಾಡಿದ ವಿಚಾರವನ್ನು, ದೌರ್ಜನ್ಯವನ್ನು ನಾವು ಖಂಡಿಸ್ತೇವೆ. ಆದ ನಷ್ಟವನ್ನು ಒಂದು 2 ಕೋಟಿಯಷ್ಟು ನಷ್ಟ ನಮ್ಮ ಕುಟುಂಬಕ್ಕೆ ಅಥವಾ ಕೋರ್ಟಿಗೆ ಆಗಿದೆ. ಯಾಕಂದರೆ ಕೋರ್ಟಿನ ವ್ಯಾಪ್ತಿಯಲ್ಲಿ ಬರುವಂಥ ಕಟ್ಟಡ ಅದು. ಸೊ ಅಲ್ಲಿ 10,000 ಚದರಡಿಯಷ್ಟು ಬಿಲ್ಡಿಂಗನ್ನು ಅವರು ಕೆಡವಿದ್ದಾರೆ. ಅಲ್ಲಿಯ ಬೆಲೆ ಬಾಳುವ ಮರಮಟ್ಟು, ಹಂಚು ಮತ್ತು ಕಟ್ಟಡ ಸಾಮಗ್ರಿಗಳು ಎಲ್ಲ ಪೋಲಾಗಿದೆ. ಯಾರ್ಯಾರೋ ಕದ್ದುಕೊಂಡು ಹೋಗಿದ್ದಾರೆ. ಹಾಗಾಗಿ ಅದರ ಎಲ್ಲ ಜವಾಬ್ದಾರಿಯನ್ನು ಕಟ್ಟಡ ಕೆಡವಿರುವಂತಹ ಅಶೋಕ್ ರೈ ಅವರೇ ಭರಿಸಬೇಕು ಅಂತ ಹೇಳುವಂಥದ್ದು ನಮ್ಮದು. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಕೆಲವರಿಗೆ ಆಶ್ಚರ್ಯ ಆಗ್ಬೋದು, ಪುತ್ತೂರಿನಲ್ಲಿರುವ ಆಸ್ತಿ ಬಂಟ್ವಾಳ ನ್ಯಾಯಾಲಯದಲ್ಲಿ ಯಾಕಿದೆ ಅಂತೇಳಿ. ನಾನು ಇದನ್ನು ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಕೇದಿಗೆ ಕುಟುಂಬದ ಮುಖ್ಯ ಎಲ್ಲ ಆಸ್ತಿಗಳು ಇರುವಂಥದ್ದು ಬಂಟ್ವಾಳ ಪರಿಸರದಲ್ಲಿ. ಇದು ಪುತ್ತೂರಿನಲ್ಲಿರುವಂಥ, ಹಾಗಾಗಿ ಆ ಇದು ಎಲ್ಲ ವ್ಯಾಜ್ಯಗಳು ಅಥವಾ ಕೇಸು ಬಂಟ್ವಾಳ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಹಿಂದೆ ಅದು ಮಂಗಳೂರು ಕೋರ್ಟ್ ಇತ್ತು, ಆಮೇಲೆ ಬಂಟ್ವಾಳ ಕೋರ್ಟ್ ಆದಮೇಲೆ ಬಂಟ್ವಾಳ ಕೋರ್ಟಿಗೆ ಅದು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಬಂದಿದೆ. ಪುತ್ತೂರಿನಲ್ಲಿರುವಂಥ ಜಾಗೆ ನಮ್ಮ ಅಜ್ಜ 100 ವರ್ಷಗಳ ಹಿಂದೆ ಅಲ್ಲಿ ಏಲಂನಲ್ಲಿ ನಿಂತು ಅದನ್ನು ಜಾಗೆಯನ್ನು ತಗೊಂಡದ್ದು. ಆ 9.79 ಎಕರೆ ಜಾಗ ನಮ್ಮ ಅಜ್ಜ ಕೇದಿಗೆ ಶಿವರಾವ್ ಅವರು ಅಲ್ಲಿ ತಗೊಂಡು, ಅದು ದೇವಸ್ಥಾನದ ಎದುರಿರೋ ಜಾಗ. ಅಲ್ಲಿ ವಾಣಿಜ್ಯ ಕಟ್ಟಡವೂ ಇದೆ, ಸಾಗುವಳಿ ಮಾಡುವಂಥ ಗದ್ದೆಗಳಿತ್ತು. ಈಗ ಅಲ್ಲಿ ಸಾಗುವಳಿಗಳು ಸ್ವಲ್ಪ ಕಡಿಮೆ ಆಗಿದೆ. ಅಲ್ಲಿ ಈ ಕಟ್ಟಡದಲ್ಲಿ ಅನಧಿಕೃತವಾಗಿ ಹಲವಷ್ಟು ಜನ ವ್ಯಾಪಾರಸ್ಥರಿದ್ದಾರೆ. ಅವರನ್ನು ಎಬ್ಬಿರಿಸುವ ಬಗ್ಗೆ ಪ್ರಕ್ರಿಯೆಗಳು ನಗರಸಭೆಯ ಮೂಲಕ ಮತ್ತು ಕೋರ್ಟಿನ ಮುಖಾಂತರ ನಡೀತಾ ಇದೆ ಅಂತ ಹೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟ. ಬಹಳ ಮುಖ್ಯವಾಗಿ ನಮ್ಮದು ಹೇಳುವುದಿಷ್ಟೇ, ಒಬ್ಬ ಶಾಸಕನಿಂದ
ಮತ್ತು ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಿಂದ ಭಾಳ ದೊಡ್ಡ ದೌರ್ಜನ್ಯ ನಡೆದಿದೆ, ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವಂಥ ಕಾರ್ಯ ನಡೆದಿದೆ. ಹಾಗಾಗಿ ನಾವು ಅದನ್ನು ಖಂಡಿಸ್ತೇವೆ. ಪೊಲೀಸ್ ಸ್ಟೇಷನ್ನಲ್ಲಿ ಮೊಕದ್ದಮೆ ಈಗಲೇ ದೂರು ದಾಖಲಾಗಿದೆ, FIR ದಾಖಲಾಗಿದೆ. ಕೋರ್ಟಿನಲ್ಲಿಯೂ ನಾವು ಇದರ ಬಗ್ಗೆ ದೂರು ಸಲ್ಲಿಸಿದ್ದೇವೆ. ಇಬ್ಬರ ಮೇಲಿಗೂ ನೋಟಿಸ್ ಜಾರಿಯಾಗಿದೆ. ಇನ್ನು ಮುಂದಿನ ಕಾನೂನು ಕ್ರಮ ನಡೀತಾ ಇದೆ. ಅಂತೂ ನ್ಯಾಯ ನಮಗೆ ಸಿಕ್ಕಬೇಕು ಅಂತ ಹೇಳುವಂಥದ್ದನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.